ನಮಸ್ಕಾರ ಸ್ನೇಹಿತರೆ, ದಿಶಿರಾ ಕಿಚನ್ಗೆ ನಿಮ್ಗೆಲ್ಲರಿಗೂ ಸ್ವಾಗತ. ಇವತ್ತು ನಾವು ಮನೆಯಲ್ಲಿ ಸುಲಭವಾಗಿ ಬಿಸಿಬೇಳೆ ಬಾತ್ ಪೌಡರ್ ಅನ್ನ ಯಾವ ರೀತಿ ಮಾಡ್ಕೊಳ್ಳೋದು ಅಂತ ನೋಡೋಣ ಬನ್ನಿ. ಬಿಸಿಬೇಳೆ ಬಾತ್ ಪೌಡರ್ನ ನಾವು ಸುಲಭವಾಗಿ ಮನೆಯಲ್ಲೇ ಮಾಡ್ಕೋಬಹುದು. ಇದಕ್ಕೆ ಬೇಕಾಗಿರುವಂಥ ಇಂಗ್ರೀಡಿಯೆಂಟ್ಸ್ ಎಲ್ಲ ಕೂಡ ನಾನು ಇಲ್ಲಿ ಒಂದು ಪ್ಲೇಟಲ್ಲಿ ರೆಡಿಯಾಗಿ ಇಟ್ಟಿದ್ದೀನಿ. ಎಲ್ಲ ಒಂದೇ ಕಡೆ ಜೋಡಿಸ್ಕೊಳ್ಳೋದ್ರಿಂದ ಯಾವುದು ಕೂಡ ಮರ್ತು ಹೋಗಲ್ಲ. ಫ್ರೈ ಮಾಡೋವಾಗಲೂ ಕೂಡ ತುಂಬಾ ಈಸಿ ಆಗುತ್ತೆ. ಹಾಗಾಗಿ ಎಲ್ಲ ಇಂಗ್ರೀಡಿಯೆಂಟ್ಸ್ಗಳನ್ನು ಕೂಡ ಒಟ್ಟಿಗೆ ರೆಡಿಯಾಗಿಟ್ಟಿದ್ದೀನಿ. ಏನೇನು ತೊಗೊಂಡಿದ್ದೀನಿ ಅನ್ನೋದನ್ನು ಕೂಡ ಮೆಷರ್ಮೆಂಟ್ ಸಮೇತ ಈಗ ನಾನು ನಿಮಗೆ ಹೇಳ್ತೀನಿ. ಮೇಯ್ನಾಗಿ ಕಡಲೆಬೇಳೆ ಹಾಗೂ ಕೊತ್ತಂಬರಿನ ಸಮ ಪ್ರಮಾಣದಲ್ಲಿ ತೊಗೋಬೇಕಾಗಿರೋದು 4 ಟೀ ಸ್ಪೂನ್ ತೊಗೊಂಡಿದ್ದೀನಿ. ಕಡಲೆಬೇಳೆ 4 ಟೀ ಸ್ಪೂನು, ಕೊತ್ತಂಬರಿ 4 ಟೀ ಸ್ಪೂನು. ಹಾಗೆ ಇದರ ಅರ್ಧದಷ್ಟು 2 ಟೀ ಸ್ಪೂನಷ್ಟು ಉದ್ದಿನಬೇಳೆನ ತೊಗೊಂಡಿದ್ದೀನಿ. ಉದ್ದಿನಬೇಳೆನ ನೀವು ಕಡಲೆಬೇಳೆ ಎಷ್ಟು ತೊಗೊಳ್ತಿರೋ ಅದರ ಅರ್ಧದಷ್ಟು, ಜೀರಿಗೆ 1 ಟೀ ಸ್ಪೂನು, ಎಳ್ಳು 1 ಟೀ ಸ್ಪೂನು, ಇದರ ಜೊತೆಗೆ ನೀವು ಗಸಗಸೆ ಇದ್ದಲ್ಲಿ ಅದನ್ನು ಕೂಡ 1 ಟೀ ಸ್ಪೂನಷ್ಟು ಸೇರಿಸ್ಬೋದು. ನಾನಿಲ್ಲಿ ಅದನ್ನ ಸೇರಿಸ್ತಾ ಇಲ್ಲ. ಹಾಗೆ ಇಲ್ಲಿ ಮಸಾಲೆಗೆ 1/4 ಟೀ ಸ್ಪೂನಷ್ಟು ಮೆಂತ್ಯನ ಸೇರಿಸಿದ್ದೀನಿ. ಚಕ್ಕೆ, ಇಷ್ಟು ದೊಡ್ಡ ಚಕ್ಕೆನ ಹಾಕಿದ್ದೀನಿ. ಸ್ವಲ್ಪ ಫ್ಲೇವರ್ಫುಲ್ಲಾಗಿ ಬರಲಿ, ಪರಿಮಳ ಚೆನ್ನಾಗಿ ಬರಲಿ ಅನ್ನೋದಕ್ಕೋಸ್ಕರ ಏಲಕ್ಕಿ 3, ಲವಂಗ 4 ಹಾಗೂ ಅರ್ಧ ಟೀ ಸ್ಪೂನಷ್ಟು ಕಾಳು ಮೆಣಸು. ಹಾಗೆ ಇದರ ಜೊತೆಗೆ ನಾನು ಇನ್ನೊಂದು ಪ್ಲೇಟಲ್ಲಿ ಏನೆಲ್ಲ ತೊಗೊಂಡಿದ್ದೀನಿ ಅನ್ನೋದನ್ನು ಕೂಡ ತೋರಿಸ್ತೀನಿ ನೋಡಿ. ಖಾರ ಎಷ್ಟು ಬೇಕೋ ಅಷ್ಟು ಒಣಮೆಣ್ಸಿನ್ಕಾಯಿ, 10ರಿಂದ 15ರಷ್ಟು ಒಣಮೆಣ್ಸಿನ್ಕಾಯಿನ ನಾವಿಲ್ಲಿ ಹಾಕೋಬಹುದು. ಅಷ್ಟು ಖಾರ ಬೇಕಾಗತ್ತೆ ಬ್ಯಾಡಗಿ ಮೆಣಸಿನ್ಕಾಯಿ ಆಗಿರೋದ್ರಿಂದ. ಕರಿಬೇವು ಒಂದು ಸ್ವಲ್ಪ, ನಾನಿಲ್ಲಿ ಒಣಗಿರೋದು ತೊಗೊಂಡಿದ್ದೀನಿ, ನೀವು ಹಸಿ ಬೇಕಿದ್ರು ತೊಗೋಬಹುದು. ಕೊಬ್ಬರಿ, ಒಣ ಕೊಬ್ಬರಿನ ಹಾಕಿರೋದು ಇಲ್ಲಿ. ಒಣ ಕೊಬ್ಬರಿ ಪೌಡರನ್ನು 3 ಟೀ ಸ್ಪೂನ್ ತೊಗೊಂಡಿದ್ದೀನಿ. ಹಾಗೆ ಇಂಗು 1/4 ಟೀ ಸ್ಪೂನಷ್ಟು ತೊಗೊಂಡಿದ್ದೀನಿ. ಇದೇ ಟೀ ಸ್ಪೂನ್ ಮೆಜರ್ಮೆಂಟಲ್ಲೇ ನಾನು ಇವನ್ನೆಲ್ಲನೂ ಕೂಡ ಮೆಜರ್ ಮಾಡಿರೋದು. ನೀವು ಯಾವ ಸ್ಪೂನ್ ತೊಗೊಳ್ತೀರೋ ಎಲ್ಲನೂ ಮೆಜರ್ ಮಾಡೋದಕ್ಕೆ ಅದೇ ಸೇಮ್ ಟೀ ಸ್ಪೂನನ್ನು ಯೂಸ್ ಮಾಡಿ ಅಷ್ಟೇ. ಕೊಬ್ಬರಿನೂ ಕೂಡ ಪೌಡ್ರಾಗಿ ರೆಡಿಯಾಗಿದೆ. ಈಗ ನಾವು ಲೇಟ್ ಮಾಡೋದು ಬೇಡ, ನಾನು ಇವೆರಡನ್ನು ಕೂಡ ಸಪ್ರೇಟಾಗಿ ಹುರ್ಕೊಳ್ತೀನಿ. ಫಸ್ಟು ಈ ಪ್ಲೇಟಲ್ಲಿರೋ ಎಲ್ಲ ಇಂಗ್ರೀಡಿಯೆಂಟ್ಸನ್ನು ಹುರ್ಕೊಳ್ತೀನಿ, ನೆಕ್ಸ್ಟು ಈ ಪ್ಲೇಟಲ್ಲಿರೋವಂಥ ಇಂಗ್ರೀಡಿಯೆಂಟ್ಸನ್ನು ಹುರ್ಕೊಳ್ತೀನಿ. ಹಾಗಾಗಿ ಇವೆರಡನ್ನು ಕೂಡ ಸಪ್ರೇಟಾಗಿ ಜೋಡಿಸಿ ಇಟ್ಕೊಂಡಿದ್ದೀನಿ. ಈಗ ನಾವು ಒಂದೊಂದಾಗಿ ಹುರ್ಕೊಳ್ಳೋಣ. ಮೊದಲನೇದಾಗಿ ಕಡಲೆಬೇಳೆನ ಹಾಕಬೇಕಾಗಿರೋದು. ಯಾಕೆಂದರೆ ಕಡಲೆಬೇಳೆ ಫ್ರೈ ಆಗೋದಕ್ಕೆ ಸ್ವಲ್ಪ ಟೈಮ್ ತೊಗೊಳತ್ತೆ. ಒಂದು 2-3 ನಿಮಿಷ ಕಡಲೆಬೇಳೆ ಸ್ವಲ್ಪ ಕೆಂಪಗಾಗೋವರೆಗೂ ಇದನ್ನ ಸಣ್ಣ ಉರಿನಲ್ಲಿ ಹುರಿಬೇಕು. ಅದಾದಮೇಲೆ ನಾವು ಮಿಕ್ಕಿರೋವಂಥ ಇಂಗ್ರೀಡಿಯೆಂಟ್ಸ್ ಎಲ್ಲನೂ ಕೂಡ ಇದರ ಜೊತೆಗೆ ಸೇರಿಸಬೇಕು. ಈಗ ಕೆಂಪಾಗಿದೆ ಕಡಲೆಬೇಳೆ, ನೋಡ್ಬೋದು ನೀವು. ಇಷ್ಟಾದರೆ ಸಾಕು, ಮತ್ತು ಎಲ್ಲ ಹಾಕಿ ಫ್ರೈ ಮಾಡುವಾಗ ನೀಟಾಗಿ ಕೆಂಪಾಗಿ ಬರುತ್ತೆ. ಈಗ ಇದ್ರ ಜೊತೆಗೇ ನಾವು ಉದ್ದಿನ ಬೇಳೆಯನ್ನು ಕೂಡ ಹಾಕ್ತಾಯಿದ್ದೀನಿ. ಹಾಗೆ ನೆಕ್ಸ್ಟು ಮೆಂತ್ಯ, ಇವನ್ನೆಲ್ಲ ಕೂಡ ನಾವು ಒಟ್ಟಿಗೆ ಹಾಕೋಬಹುದು. ಏನು ಸಪ್ರೇಟಾಗಿ ಹುರಿಬೇಕಾದ ಅಗತ್ಯ ಇಲ್ಲ. ಕೊತ್ತಂಬರಿನೂ ಕೂಡ ಹಾಗೆ ಅಲ್ಲಿ ಕೆಳಗಡೆ ಹಾಕಿರೋದು ಒಮ್ಮೆ ತಳ ಹಿಡಿದಿರೋ ಥರ ಫ್ರೈ ಮಾಡ್ಕೊಳ್ಳೋದನ್ನ ಮಾತ್ರ ಮರಿಬೇಡಿ. ಕೊತ್ತಂಬರಿ, ಕಾಳು ಮೆಣಸು, ಜೀರಿಗೆ, ಇದೆಲ್ಲನೂ ಕೂಡ ಪ್ರಮಾಣ ಎಷ್ಟು ತೊಗೊಂಡಿದ್ದೀನಿ ಅನ್ನೋದನ್ನು ನಾನು ಸ್ಟಾರ್ಟಿಂಗಲ್ಲೇ ತೋರಿಸಿದ್ದೀನಿ. ಏಲಕ್ಕಿ, ಲವಂಗ, ಚಕ್ಕೆ, ಇದನ್ನೆಲ್ಲನೂ ಕೂಡ ನಾನಿಲ್ಲಿ ಸೇರಿಸ್ತಾ ಇದ್ದೀನಿ. ಎಳ್ಳನ್ನು ಮಾತ್ರ ಹಾಗೆ ಇಟ್ಟಿದ್ದೀನಿ. ಎಳ್ಳನ್ನು ಇದನ್ನ ಒಂದು ಸ್ವಲ್ಪ ಫ್ರೈ ಮಾಡಿಕೊಂಡು ಮತ್ತೆ ಎಳ್ಳನ್ನು ಸೇರಿಸ್ಕೊಳ್ಳೋಣ. ಯಾಕೆಂದರೆ ಎಳ್ಳು ತುಂಬ ಬೇಗ ಸಿಡಿಯೋದಕ್ಕೆ ಶುರುವಾಗಿಬಿಡುತ್ತೆ. ಚೂರು ಉದ್ದಿನಬೇಳೆ, ಕೊತ್ತಂಬರಿ ಎಲ್ಲ ಒಂದು ಸ್ವಲ್ಪ ಫ್ರೈ ಆಗ್ತಿದ್ದಂಗೆ ನೆಕ್ಸ್ಟ್ ಇದ್ರ ಜೊತೆಗೆ ಎಳ್ಳನ್ನು ಸೇರಿಸಿ ಫ್ರೈ ಮಾಡ್ಕೊಳ್ಳೋಣ. ತುಂಬ ಜಾಸ್ತಿ ಹೊತ್ತೇನು ಹಿಡಿಯಲ್ಲ, ಬೇಗನೆ ಫ್ರೈ ಆಗುತ್ತೆ. ಘಮ ಪರಿಮಳ ಬಂದರೆ ಫ್ರೈ ಆಗಿದೆ ಅಂತ ಅರ್ಥ. ಇದೆಲ್ಲ ಮಸಾಲೆ ಹುರಿಯುವಾಗ ತುಂಬ ಒಂದು ಒಳ್ಳೆ ಫ್ಲೇವರ್ ಬರುತ್ತೆ. ಎಳ್ಳು ಚಟ ಅನ್ನೋಕ್ಕೆ ಸ್ಟಾರ್ಟ್ ಮಾಡ್ತಿದ್ದಂಗೆ ನೀವು ಇದನ್ನ ತೆಗೆದುಬಿಡ್ಬೋದು. ನೋಡಿ, ಎಲ್ಲ ಕೂಡ ಫ್ರೈ ಆಗಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಫ್ರೈ ಮಾಡಿ ಇದನ್ನ ಎಲ್ಲನೂ ಒಟ್ಟಿಗೆ ಫ್ರೈ ಆಗೋಗುತ್ತೆ. ಹಾಗೆ ಇದೀಗ ಫುಲ್ ಕೆಂಪಗಾಗಿದೆ. ಇಷ್ಟಾದರೆ ಸಾಕು. ನೆಕ್ಸ್ಟ್ ನಾವು ಇದನ್ನ ಒಂದು ಪ್ಲೇಟ್ಗೆ ಹಾಕ್ಕೊಳ್ಳೋಣ. ನೋಡಿ ಎಷ್ಟಾಗಿದೆ ಅಂತ. ಇಷ್ಟು ಕೆಂಪಗಾದರೆ ಸಾಕು. ಇದನ್ನ ಒಂದು ಪ್ಲೇಟ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ತೀನಿ. ಬಿಸಿ ಇದೆ, ಹಾಗಾಗಿ ಡೈರೆಕ್ಟ್ ಮಿಕ್ಸಿ ಜಾರ್ಗೆ ಹಾಕೋದು ಬೇಡ. ನೆಕ್ಸ್ಟು ಒಣಮೆಣ್ಸಿನ್ಕಾಯನ್ನು ಹುರ್ಕೊಳ್ಳೋಣ. ನಾನಿಲ್ಲಿ ಬ್ಯಾಡಗಿ ಮೆಣಸಿನ್ಕಾಯನ್ನೇ ತೊಗೊಂಡಿರೋದು. ನೀವು ಖಾರಕ್ಕೆ ಯಾವ ಮೆಣಸಿನ್ಕಾಯಿ ಬೇಕಿದ್ರೂ ಕೂಡ ಹಾಕ್ಕೋಬಹುದು, ನಿಮಗೆ ಎಷ್ಟು ಖಾರ ಬೇಕೋ ಅಷ್ಟು. ಕರಿಬೇವು, ಇಲ್ಲಿ ನಾನು ಡ್ರೈ ಕರಿಬೇವು, ಒಣಗಿಸಿರೋ ಕರಿಬೇವನ್ನೇ ತೊಗೊಂಡಿದ್ದೀನಿ. ನೀವು ಹಸಿ ಕರಿಬೇವನ್ನಾದರೂ ಕೂಡ ಹಾಕ್ಬೋದು. ಒಂದು ಕರಿಬೇವಿನ ಕಡ್ಡಿ, 1 ಲೀಫಷ್ಟು ಫುಲ್ಲು ಕರಿಬೇವು ಹಾಕಿದರೆ ಸಾಕು. ಇವೆರಡನ್ನು ಕೂಡ ಸ್ವಲ್ಪ ಫ್ರೈ ಮಾಡ್ಕೊಳ್ತೀನಿ. ಒಣಗಿರೋದೇನೆ ಎರಡೂ, ಬಟ್ ಆದರೂ ಕೂಡ ಒಂದು ಸ್ವಲ್ಪ ಪೌಡ್ರ್ ಮಾಡೋದಕ್ಕೆ ಈಸಿ ಆಗಲಿ ಅನ್ನೋದಕ್ಕೋಸ್ಕರ ಸ್ವಲ್ಪ ಫ್ರೈ ಮಾಡಬೇಕಾಗಿರೋದು ಇದನ್ನ ಅಷ್ಟೇ. ನೆಕ್ಸ್ಟು ಕೊನೆಯದಾಗಿ ಫ್ರೈ ಮಾಡ್ಕೋಬೇಕಾಗಿರೋದು ಕೊಬ್ಬರಿ ತುರಿನೂ ಕೂಡ ಒಣಗಿರೋದೇ ಆಗಿರೋದ್ರಿಂದ ಇದನ್ನು ಕೂಡ ಜಾಸ್ತಿ ಫ್ರೈ ಮಾಡಬೇಕಾಗಿಲ್ಲ. ಸಣ್ಣ ಉರಿಲಿ ಸ್ವಲ್ಪ ಕೆಂಪಗಾಗೋಷ್ಟು ಇದನ್ನ ಹುರಿದ್ರೆ ಸಾಕು. ಜಸ್ಟ್ 2 ಮಿನಿಟ್ಸ್ ಅಷ್ಟೇ, ತುಂಬ ಜಾಸ್ತಿ ಟೈಮ್ ತೊಗೊಳ್ಳಲ್ಲ. ಬೇಗ ಕೆಂಪಾಗಿಬಿಡುತ್ತೆ ಕೊಬ್ಬರಿ ತುರಿ. ಕೈ ಆಡಿಸ್ತಾನೆ ಇರಿ. ಈಗ ಕೊಬ್ಬರಿ ತುರಿನೂ ಕೂಡ ರೆಡಿ ಆಯಿತು.
ಒಣ ಕೊಬ್ಬರಿ, ಹಸಿ ತೆಂಗಿನಕಾಯಿ ತುರಿ ಎಲ್ಲ ನೆನಪಿರಲಿ. ಒಣ ಕೊಬ್ಬರಿನ ಯಾವುದೇ ಪೌಡ್ರನ್ನ ಮಾಡಿಟ್ಕೊಳ್ಳುವಾಗ ಸಾಧ್ಯವಾದಷ್ಟು ಒಣ ಕೊಬ್ಬರಿನೇ ಯೂಸ್ ಮಾಡೋದು ಒಳ್ಳೆಯದು. ಹಾಗೆ ಈಗ ಕೊನೆಯದಾಗಿ ಉಳಿದಿರುವಂಥ ಇಂಗ್ರೀಡಿಯೆಂಟ್ಸು ಇಂಗು. 1/4 ಟೀ ಸ್ಪೂನಷ್ಟು ಇಂಗನ್ನು, ಪೌಡ್ರ್ ಇಂಗನ್ನು ನಾನು ಹಾಗೇ ಡೈರೆಕ್ಟಾಗಿ ಸೇರಿಸ್ತಾ ಇದ್ದೀನಿ. ಯಾಕೆಂದರೆ ಇವೆಲ್ಲ ಬಿಸಿ ಇರೋದ್ರಿಂದ ಇಂಗು ಕೂಡ ಹಾಗೆ ಅದರ ಜೊತೆಗೇ ಬಿಸಿ ಆಗುತ್ತೆ ಮತ್ತು ಫ್ರೈ ಮಾಡೋ ಅಗತ್ಯ ಇಲ್ಲ. ಅದನ್ನು 1-2 ನಿಮಿಷ ಇದನ್ನ ಹಾಗೆ ಬಿಟ್ಟಿದ್ದೀನಿ, ಸ್ವಲ್ಪ ಬಿಸಿ ಆರೋವರೆಗೂ. ನೆಕ್ಸ್ಟ್ ಇದನ್ನ ಮಿಕ್ಸಿ ಜಾರ್ಗೆ ಹಾಕಿ ಪೌಡ್ರ್ ಮಾಡ್ಕೊಳ್ತೀನಿ. ಸಣ್ಣ ಮಿಕ್ಸಿ ಜಾರ್ ಆದರೆ ನೀಟಾಗಿ ಪೌಡ್ರ್ ಆಗುತ್ತೆ. ನೀವು ದೊಡ್ಡ ಮಿಕ್ಸಿ ಜಾರನ್ನು ಯೂಸ್ ಮಾಡಿದ್ರೆ ಪೌಡ್ರ್ ಆಗೋದು ಸ್ವಲ್ಪ ಕಷ್ಟ. ಈ ಥರದ ಚಿಕ್ಕ ಮಿಕ್ಸಿ ಜಾರಲ್ಲಿ ತುಂಬ ಫೈನ್ ಪೌಡ್ರನ್ನು ಬೇಕಿದ್ದರೂ ಕೂಡ ನೀವು ಮಾಡ್ಕೋಬಹುದು. ಪೌಡ್ರ್ ಮಾಡ್ಕೊಳ್ಳೋಣ. ಈಗ ಮಿಕ್ಸಿ ಕೂಡ ಮಾಡಿ ರೆಡಿ ಆಯಿತು. ನೋಡ್ಬೋದು ನೀವು ಹೇಗೆ ಎಷ್ಟು ಚೆನ್ನಾಗಿ ಪೌಡ್ರಾಗಿ ಬಂತು ಅಂತ. ಕಲರ್ ಕೂಡ ತುಂಬ ಚೆನ್ನಾಗಿ ಬಂದಿದೆ. ಹಾಗೆ ಅದರ ಜೊತೆಗೆ ಘಮ 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 ಪರಿಮಳ. ಬಿಸಿಬೇಳೆ ಬಾತ್ ಪೌಡ್ರನ್ನ ಫ್ಲೇವರೇ ಒಂಥರ ಡಿಫ್ರೆಂಟ್ ಆಗಿರುತ್ತೆ. ಇದನ್ನ ನಾನು ಡೈರೆಕ್ಟಾಗಿ ಒಂದು ಸ್ಟೀಲ್ ಡಬ್ಬಕ್ಕೇ ಹಾಕ್ಕೊಳ್ತಾ ಇದ್ದೀನಿ. ಪಕ್ಕದಲ್ಲಿ ಒಂದು ಕರಿಬೇವನ್ನು ಕೂಡ ಇಡೋಣ, ನೋಡೋದಕ್ಕೂ ಕೂಡ ಬ್ಯೂಟಿಫುಲ್ಲಾಗಿ ಕಾಣುತ್ತೆ ಅನ್ನೋದಕ್ಕೋಸ್ಕರ ಅಷ್ಟೇ. ಇದನ್ನು ನೀವು 15 ದಿನ, ತಿಂಗಳುಗಟ್ಟಲೆ ಬೇಕಿದ್ದರೂ ಕೂಡ ಸ್ಟೋರ್ ಮಾಡಿ ಇಟ್ಕೋಬಹುದು. ಬಿಸಿಬೇಳೆ ಬಾತ್ ಮಾಡಬೇಕು ಅಂದಾಗೆಲ್ಲ ತಕ್ಷಣ ಇದನ್ನ ಉಪಯೋಗಿಸ್ಬೋದು. ಹಾಗೆ ಬರೀ ಬಿಸಿಬೇಳೆ ಬಾತಿಗೆ ಮಾತ್ರನೇ ಅಲ್ಲ, ನೀವು ಇದನ್ನು ವೆಜ್ ರೈಸ್ ಬಾತ್ಗೂ ಕೂಡ ಯೂಸ್ ಮಾಡ್ಕೋಬೋದು. ವೆಜಿಟೇಬಲ್ ಉಪ್ಮಾ ಮಾಡೋವಾಗಲೂ ಕೂಡ ಸ್ವಲ್ಪ ಬಿಸಿಬೇಳೆ ಬಾತ್ ಪೌಡ್ರನ್ನ ಆ್ಯಡ್ ಮಾಡ್ಬೋದು. ಇದನ್ನ ಡಿಫ್ರೆಂಟ್ ವೇಯಲ್ಲಿ ಸೇಮ್ ಬಿಸಿಬೇಳೆ ಬಾತ್ ಪೌಡ್ರನ್ನೇ ನೀವು ಉಪಯೋಗಿಸ್ಬೋದು. ಒಮ್ಮೆ ಮಾಡಿಟ್ಕೊಂಡ್ರೆ ಎಲ್ಲದಕ್ಕೂ ಕೂಡ ಯೂಸ್ ಆಗುತ್ತೆ. ತುಂಬಾ ಡಿಫ್ರೆಂಟಾಗಿ ಫ್ಲೇವರ್ಫುಲ್ಲಾಗಿ ತುಂಬ ಚೆನ್ನಾಗಿರುತ್ತೆ. ಬಿಸಿಬೇಳೆ ಬಾತ್ ಮಾಡೋದನ್ನು ನಾನು ತೋರಿಸಲ್ಲ, ಇನ್ನೊಮ್ಮೆ ತೋರಿಸ್ತೀನಿ. ಡಬ್ಬದಲ್ಲಿ ಸ್ಟೋರ್ ಮಾಡಿ ಇಡ್ತೀನಿ. ಇದನ್ನ ನೋಡಿದ್ರಲ್ವಾ, ತುಂಬಾ ಸುಲಭ ಬಿಸಿಬೇಳೆ ಬಾತ್ ಪೌಡ್ರನ್ನ ಮನೇಲೇ ರೆಡಿ ಮಾಡ್ಕೊಳ್ಳೋದು. ಖಂಡಿತವಾಗಿ ಕೂಡ ಟ್ರೈ ಮಾಡಿ ನೋಡಿ. ಹಾಗೆ ಇವತ್ತಿನ ವಿಡಿಯೋ ಕೂಡ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ. ಅನಿಸಿಕೆಗಳನ್ನು ಆಸ್ ಯೂಶುವಲ್ ಕಮೆಂಟಲ್ಲಿ ತಿಳಿಸಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೆ ಧನ್ಯವಾದ.